ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸಲ್ಲಿ ಅಂಥ ಸ್ಪೆಷಲ್ ಏನು ತುಂಬ ಸ್ಪೆಷಲ್ ಅಂತ ಏನಿಲ್ಲ, ತುಂಬ ಇಂಪಾರ್ಟೆಂಟ್ ಅಂತ ಇರೋದೇನಿಲ್ಲ, ಜಸ್ಟ್ ಒಂದು ಫನ್ ಫ್ಯಾಕ್ಟರ್ಗೋಸ್ಕರ ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಂಡೇ, ನನ್ನ ಮಗನ ಸ್ಕೂಲ್ ಇವತ್ತಿಂದ ಆಲ್ರೆಡಿ ಥರ್ಸ್ಡೇಯಿಂದ ಶುರುವಾಗಿತ್ತು, ಇವತ್ತಿಂದ ಕಳಿಸ್ತಿದ್ದೆ. ಸೊ ನಾನಿದ್ದಿದ್ದು 6 o'clockಗೆ, ಬಟ್ ವೀಡಿಯೋ ಶುರು ಮಾಡಿದ್ದು ಲೇಟಾಗಿ. ಸ್ನಾನ ಮಾಡಿ ಅವನು ಚಪಾತಿ ಮತ್ತು ಚಟ್ನಿ ಬೇಕು ಅಂತ ಕೇಳಿದ್ದ ಬ್ರೇಕ್ಫಾಸ್ಟಿಗೆ ಆ್ಯಂಡ್ ಲಂಚಿಗೆ ಎರಡಿಗೂ. ಅವನಿಗೆ ತಿನ್ನೋದಕ್ಕೆ ಚಪಾತಿ ಹಾಕ್ಕೊಟ್ಟೆ, ಚಟ್ನಿ ರುಬ್ಕೊಂಡು ಫಸ್ಟು ತಿನ್ನೋದಕ್ಕೆ ಕೊಟ್ಬಿಟ್ಟು ಹೋಗೋ ಟೈಮಿಗೆ ಬಾಕ್ಸಿಗೆ ಹಾಕೋಣ ಅಂತ ಕೊಟ್ಟೆ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಇನ್ನೂ ಜೋಶ್ ಸಿಗುತ್ತೆ ಅಂತ ಹೇಳ್ತೀನಿ. ಅವನಿಗೆ ಚಪಾತಿ ಹಾಕ್ಕೊಟ್ಟೆ. ಇವಳು ನನ್ನ ಜೊತೆಗೆ ಇದ್ಬಿಟ್ಟಿದ್ಲು. ನನ್ನ ತಂಗಿ ಪಾಪ ಆಟ ಆಡಿಸ್ತಾವಳೆ. ಇವಳನ್ನ ಹ್ಯಾಪಿ ಬರ್ತ್ಡೇ ಮಾಡಬೇಕಂತ ಕೇಳ್ಕೊಳ್ತಿದ್ಲು ಅಂದ್ಬಿಟ್ಟು ಕ್ಯಾಂಡಲ್ ಇಟ್ಟು ಆಫ್ ಮಾಡು ಅಂತ ಕೊಟ್ಟರೆ ಅವಳಿಗೆ ಮಾಡೋಕ್ಕೆ ಬರ್ತಿಲ್ಲ. ಅವನಿಗೆ ತಿಂಡಿ ಹಾಕ್ಕೊಟ್ಟು ಆಚೆ ರಂಗೋಲಿ ಬಿಡೋಕ್ಕೆ ಅಂತ ಬಂದೆ. ಮಳೆ ಬಂದಿತ್ತು. ಏನೇ ಆಗಲಿ, ಸೋಮವಾರ ಅಲ್ವಾ, ಶಿವನ ವಾರ, ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಒಳಗೋದೆ. ಇವತ್ತಿನ ರಂಗೋಲಿ ಇದಾಗಿತ್ತು. ನನ್ನ ಮಗ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದ. ಅವನಿಗಿನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ, ಅದಕ್ಕೆ ಕಲರ್ ಡ್ರೆಸ್ ಆಗಿರೋದ್ರಿಂದ ಅವನೇ ರೆಡಿ ಆಗ್ತಾಯಿದ್ದಾನೆ. ನಮಗೆ ಒಂಥರ ಟೆನ್ಷನ್, ಹೊಸ ಸ್ಕೂಲು, ಫಸ್ಟ್ ಡೇ ಹೇಗಿರ್ತಾನೋ, ಏನು ಮಾಡ್ತಾನೋ. ಇಷ್ಟು ದಿನ ಸ್ಕೂಲು 3:30ಗೆಲ್ಲ ಬಿಟ್ಬಿಡ್ತಿತ್ತು, ಬಟ್ ಇವನು ಬರೋದಕ್ಕೆ 5 o'clock ಆಗ್ತಿತ್ತು ಮನೆಗೆ. ಆ್ಯಂಡ್ ಸಿಟಿಯಿಂದ ದೂರ ಬೇರೆ. ಏನು ರಿಯಾಕ್ಟ್ ಮಾಡ್ತಾನೋ ಹೋಗ್ತಾನೋ ಅನ್ನೋದೇ ಇವತ್ತು ಫುಲ್ ಟೆನ್ಷನ್ ಆಗಿತ್ತು. ಮಳೆ ಬರ್ತಿರೋದ್ರಿಂದ ತುಂಬ ಚಳಿ ಆಗ್ತಾಯಿತ್ತು, ಅದಕ್ಕೆ ಈ ಸ್ವೆಟ್ ಶರ್ಟ್ನ ಹಾಕ್ಕೊಳಕ್ಕೆ ಹೇಳಿದೆ. ಬಟ್ ಅವನು ಹಾಕ್ಕೊಳ್ಳಲ್ಲ, ಇಲ್ಲ ಹಾಕೊತಾನೆ, ಆಮೇಲೆ ಬ್ಯಾಗಿಗೆ ಬಿಚ್ಚಿಟ್ಕೊತಾನೆ. ಇವನ್ನ ರೆಡಿ ಮಾಡೋಕ್ಬಿಟ್ಟು ನೆಕ್ಸ್ಟು ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ಗೆ ರೆಡಿ ಮಾಡಿದೆ. ಸ್ನ್ಯಾಕ್ಸಿಗೆ ಫ್ರೂಟ್ಸು, ಬೇರೆ ಬೇಕ್ರಿ ಐಟಮ್ ಕೊಡೋ ಹಾಗಿಲ್ಲ, ಚಪಾತಿ ಹಾಕಿ ಚಟ್ನಿ ಹಾಕಿ ರೆಡಿ ಮಾಡಿಟ್ಟೆ. ಆಚೆ ಬಂದರೆ ಮಳೆ ಬರ್ತಾಯಿತ್ತು. ನನಗಂತೂ ರಜಾ ಕೊಟ್ಬಿಟ್ಟಿದ್ರೆ ಸಾಕಾಗ್ತಿತ್ತೇನೋ ಅಂತಲೇ ಅನಿಸ್ತಿತ್ತು. ಛತ್ರಿ ಇಟ್ಕೊಂಡು ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತಂದರೆ, ವ್ಯಾನ್ ಎಲ್ಲಿ ಬರ್ತಿದೆ ಅಂತ GPS ಟ್ರ್ಯಾಕರ್ನು ಮೊಬೈಲಲ್ಲಿ ಕೊಟ್ಟಿದ್ರು. ವ್ಯಾನ್ ಬಂತು ಫೈನಲಿ. ಅವನ್ನ ವ್ಯಾನ್ ಹತ್ತಿಸಿ ಕಳಿಸ್ದೆ. ಮಳೆ ಅಂತೂ ವಿಪರೀತ ಬರ್ತಾಯಿತ್ತು. ಅವನ ಹಚ್ಚಿ ಒಳಗೆ ಬಂದರೆ ಇಲ್ಲಿ ಪುಟ್ಟ ಬಂಗಾರ ಪಪ್ಪಾಯ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಖಾಲಿ ಹೊಟ್ಟೆಲಿ ಪಪ್ಪಾಯ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಚಿಕ್ಕ ವಯಸ್ಸಿಂದನೂ ಕೇಳ್ಪಟ್ಟಿರೋದು. ನಮ್ಮ ಮನೇಲಿ ಪಪ್ಪಾಯ ತಂದಿದ್ರು, ಅದಕ್ಕೆ ಬೆಳಗ್ಗೆನೇ ಕಟ್ ಮಾಡ್ತಾಯಿದ್ವು. ಈ ಪುಟಾಣಿ ತಿಂದು ಮುಗಿಸೋಳ್ ಥರನೇ ಕೈ ಹೊಡ್ಕೊಂಡು ಕೂತಿದ್ದಾಳೆ, ಬಟ್ ಒಂಚೂರೂ ತಿನ್ನಲಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟು ನಮಗೆಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ವಿ, ಜೊತೆಗೆ ಸ್ವಲ್ಪ ಮೊಸರನ್ನೂ ನಮ್ಮಮ್ಮ ಮಾಡಿತ್ತು. ಎರಡೂ ಟೇಸ್ಟು ಸೂಪರಾಗಿತ್ತು. ಈ ಮಾವ ಮತ್ತು ಇವಳ ಆಟ ನೋಡಿ. ನನ್ನ ಮಗಳು ಏನಾಯ್ತಾಳೋ ಇಲ್ವೋ ಗೊತ್ತಿಲ್ಲ, ದೊಡ್ಡ ತಿಂಡಿ ಪೂತಿ ಆಯ್ತಾಳೆ. ಹೊಸ ಟೀ ಶರ್ಟ್ ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಜಮಿಸ್ಬೇಕಂತ ಅವಳು ಇಷ್ಟೊತ್ತು ರಿಕ್ವೆಸ್ಟ್ ಮಾಡಿದ್ದು ಅವ್ರ ಅಕ್ಕನ ಹತ್ರ. ಒಂದೆತ್ಕೋ. ನಿಮಗೆ ಗೊತ್ತಿರೋ ಹಾಗೆ ಇವಳು ಆಟ ಆಡ್ದಿರೋ ವಸ್ತುಗಳೆಲ್ಲ ಡಸ್ಟ್ಬಿನ್ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ, ಆಟ ಸಾಮಾನು ಇಲ್ಲದೆ ಇರೋದಕ್ಕೆ. ಒಳಗೇನೋ ಚೇಷ್ಟೆ ಮಾಡ್ತಿದ್ಲು ಅಂತ ಆಚೆ ಕರ್ಕೊಬಂದು ಕೂರಿಸ್ದೆ. ಸೆಕೆಂಡ್ ಹಾಯ್ ಹೈಫೈ ಹೈಫೈ ಹೈಫೈ. ಒಳಗೇನು ಕೆಲಸ ನಡೀತಿತ್ತು ಅಂತ ನೋಡಿದ್ರೆ, ನನ್ನ ಮಗನ ಆಟ ಸಾಮಾನ ಕ್ಲೀನ್ ಮಾಡ್ತಾವ್ರೆ. ಇದನ್ನೆಲ್ಲ ಇಟ್ಕೊಂಡು ನಾನೇ ಒಂದು ಬಿಸ್ನೆಸ್ ಶುರು ಮಾಡ್ಬೋದು, ಅಷ್ಟು ತೆಗ್ಸಿಟ್ಕೊಂಡವನೇ. ಬೇಕಾಗಿರೋದನ್ನ ಇಟ್ಕೊಂಡು ಬೇಡ್ದಿರೋದನ್ನ ತೆಗ್ದಾಕ್ತಾಯಿದ್ರು. ಹಾಗೆ ಶೋಕೇಸ್ ಕ್ಲೀನ್ ಮಾಡೋಣ ಅಂತ ಹೋದಾಗ ಇದೆರಡು ನೋಡಿ ತುಂಬಾ ಖುಷಿ ಆಯಿತು. ಅಪ್ಪ ಅಮ್ಮನ ಹೆಸರು ಆ್ಯಂಡ್ ಹೆಲೋ ಬೇಬಿ ಅನ್ನೋ ಇದು. ಫುಲ್ ಶೋಕೇಸ್ ಕ್ಲೀನ್ ಮಾಡಿದ್ಮೇಲೆ ಇದರ ಲುಕ್ಕು ಈ ರೀತಿ ಕಾಣಿಸ್ತಾ ಇತ್ತು. ಕೆಳಗೆಲ್ಲ ಫುಲ್ ಟಾಯ್ಸು. ಚಿಕ್ಕ ವಯಸ್ಸಿಂದನೂ ಈ ಥರ ಟೆಡ್ಡಿ ಕಲೆಕ್ಷನ್ ಮಾಡಬೇಕನ್ನೋದು ತುಂಬ ದೊಡ್ಡ ಆಸೆ ಆಗಿತ್ತು, ಅದಾಯಿತು. ಇವಳು ನೋಡಿ, ನನ್ನ ಮಗಳನ್ನ ಸೊಂಟಕ್ಕೆ ಕಟ್ಕೊಂಡು ಇದನ್ನು ವೀಡಿಯೋ ಮಾಡಿ ವ್ಲಾಗ್ ಹಾಕು ಅಂತ ಹೇಳಿದ್ಲು, ಅದಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದೀನಿ.
ನನ್ನ ಮಗ ಸ್ಕೂಲಿಂದ ಬರೋ ಟೈಮ್ ಆಯಿತು ಅಂತ ಆಚೆ ಬಂದೆ. ಮಳೆಗೆ ಮಾತ್ರ ಫುಲ್ ಸ್ಟಾಪ್ ಇರಲಿಲ್ಲ. ಇಲ್ಲಿ ಅಕ್ಕ ತಂಗಿ ಇಬ್ಬರು ಆಟ ಆಡ್ತಾ ಇದ್ದಾರೆ ಮಳೇಲಿ. ಇದಾದ್ಮೇಲೆ ಇವನ್ನ ಎತ್ಕೊಂಡೆ. ಚಿಬ್ಬ ಬಾಯ್, ಮಂಡಿಗೆ ಹೋಗಿದ್ದ, ಮಂಡಿಗೆ ಹೋಗ್ತೀವ. ಅಣ್ಣನಿಗೋಸ್ಕರ ಇವಳು ಅಣ್ಣ ಅಣ್ಣ ಅಂತ ಹೇಳ್ಕೊಂಡೇ ಕಾಯ್ತಾ ಇದ್ಲು. ನನ್ನ ಬಂಗಾರಿ ಅಂತೂ ಇಂತೂ ಸ್ಕೂಲಿಂದ ಬಂದ ತಕ್ಷಣ ಭರ್ಜರಿ ರಾಜ ಮರ್ಯಾದೆ ಕೊಟ್ಟು ವಿಚಾರಿಸ್ಕೊಂಡ್ವಿ. ಖುಷಿಯ ವಿಚಾರ ಏನಂತಂದರೆ ಅವನಿಗೆ ಭಗವದ್ಗೀತೆ ಕೊಟ್ಟಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಒಂಥರ ಮೈ ರೋಮಾಂಚನ ಆಯಿತು. ಡೈರಿ ಮತ್ತು ಇದನ್ನು ಕೊಟ್ಟಿದ್ರು. ಅಂತೂ ಇಂತೂ ಒಂದು ಭಗವದ್ಗೀತೆ ಮನೆ ಸೇರಿತು. ಓದ್ಬೋದಲ್ಲ ಅಂತ ಖುಷಿನೂ ಆಯಿತು. ಅಲ್ಲಿಂದ ಮಳೆ ಬರ್ತಾ ಇತ್ತಲ್ಲ, ಮಸಾಲೆ ಪುರಿ ತೊಗೊಬರೋಣ ಅಂತ BC ಫಾರಮ್ಗೆ ಹೋಗಿ ತಗೊಂಡು ಬಂದು ತಿಂದಿದ್ದಾಯಿತು. ತಿಂದಮೇಲೆ ಸ್ವಲ್ಪ ಪಾತ್ರೆಗಳು ತೊಳೆಯೋಣ ಅಂತ ಅಂದ್ಬಿಟ್ಟು ತೊಳಿತಾ ಇದ್ದೆ. ನನ್ನ ತಂಗಿ ನನಗೆ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ಲು. ಅವಳಿದ್ದಾಗಷ್ಟೇ ಇಷ್ಟು ಚೆನ್ನಾಗಿ ಡೀಟೇಲಾಗಿ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ. ಇದಾದಮೇಲೆ ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ರು ಅಂತಂದ್ಬಿಟ್ಟು ಮೇಡಮ್ ಕೂಡ ಜೊತೆಗೆ ನಿಂತರು. ಹೋಗೋ ಅರ್ಜೆಂಟಲ್ಲಿ ಅವ್ರ ಅಣ್ಣನ ಜರ್ಕಿನ್ ಹಾಕೊಂಡು ಹೊರಟವಳೆ. ಎಲ್ಲಾದರೂ ಹೋಗೋದಂದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋ ಥರ ಎರಡಲ್ಲಿ ಎಮ್ಮೆ ಕರ ಅಂತೀವಿ ನಾವು, ಹಾಗೆ ಹೋಗೋದಕ್ಕೆ ನಿಂತ್ಬಿಡ್ತಾಳೆ. ಏನು ಮಾಡ್ತಾ ಇದೆಯಾ? ಯಾರ್ಯಾರು ಸೇರ್ಕೊಂಡು ಮಾಡ್ತಿದ್ದೀರಾ ಮ್ಯಾಗಿ? ಇವರಿಬ್ರು ಸೇರ್ಕೊಂಡು ಮ್ಯಾಗಿ ಮಾಡ್ತಾವ್ರೆ. ಮಾಡಿರೋ ಅನ್ನನ ಯಾರಿಗೆ ಕೊಡ್ಬೇಕಂತ ನೀವೇ ಹೇಳಿ. ಚುಬ್ಬು ಇಲ್ಲಿ ನೋಡು. ಚುಬ್ಬಿ ಹ್ಯಾಪಿ. ಇವಳು ಅವ್ರ ಅಣ್ಣ ಹ್ಯಾಪಿ ಅಂತ ಹೇಳಿದ್ದನ್ನೇ ರಿಟರ್ನ್ ಹೇಳಿದ್ದು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಅಂತೂ ಇಂತೂ ಮ್ಯಾಗಿ ರೆಡಿ ಆಯಿತು. ಊಟ ಎಲ್ಲ ಮಾಡಾಯಿತು. ಬಂಗಾರಿ ಕುಣಿದು ಸುಸ್ತಾಗಿ ಮಲ್ಕೊಂಡ್ಲು. ಆ್ಯಸ್ ಯೂಶ್ವಲ್ ಮ್ಯಾಚ್ ನಡೀತಾ ಇತ್ತು. ಮ್ಯಾಚ್ ನೋಡಿಕೊಂಡು ನಾವು ಊಟ ಮಾಡಿಕೊಂಡು ಹಾಗೆ ಹರಟೆ ಹೊಡಿತಾ ಕೂತಿದ್ವಿ. ಇದಾಗಿತ್ತು ಮಂಡೇ ವ್ಲಾಗ್. ನಿಮಗೆಲ್ಲ ಈ ವ್ಲಾಗ್ಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. 1K ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.